ಹಾಯ್ ವೀಕ್ಷಕರೇ, ಇವತ್ತಿನ ನನ್ನ ಸೂಪರ್ ಡೂಪರಾದ ರೆಸಿಪಿ ಚಿಕನ್ ಪುಳಿ ಮುಂಚಿ ಜೊತೆಗೆ ಕೋಳಿ ರೊಟ್ಟಿ. ಕೋಳಿ ರೊಟ್ಟಿಯನ್ನು ಯೂಶ್ವಲಿ ನಾವು ತೆಂಗಿನಕಾಯಿ ಹಾಕಿ ನೀರು ಸಾರು ಮಾಡಿಬಿಟ್ಟು ಅದಕ್ಕೆ ಸಾಂಬಾರು ಜಾಸ್ತಿ ಪದಾರ್ಥ ಹಾಕಬೇಕಂತ ಹೇಳ್ಬಿಟ್ಟು ಮಾಡ್ತೇವೆ. ಬಟ್ ಈ ಥರ ಕೂಡ ಒಂದು ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಸ್ಪೈಸಿಯಾಗಿ ಅಂದರೆ ಡಿಫ್ರೆಂಟ್ ಮಸಾಲೆ. ಪುಳಿ ಮುಂಚಿ ಅಂದರೆ ಫುಲ್ ಪುಳಿ ಮುಂಚಿನೇ ಅಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಮಸಾಲೆ ಹಾಕಿಬಿಟ್ಟು ಮಾಡಿದ್ದೇನೆ. ಅದರ ಜೊತೆಗೆ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಮಾಡಿ ನೋಡಿ, ಬನ್ನಿ ನೋಡುವ ಹೇಗೆ ಮಾಡೋದಂತ. ಮೊದಲಿಗೆ ಒಂದು ಬಾಣಲೆಗೆ ನಾನು ಬ್ಯಾಡಿಗೆ ಮೆಣಸು ಹಾಕ್ಕೊಳ್ತಿದ್ದೇನೆ. ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಇಲ್ಲಿ 4-5-6 ಗಿಡ್ಡ ಮೆಣಸು, ಅದು ಖಾರ ಕೂಡ ಕೊಡುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು 2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಕಾಳು, ಆಮೇಲೆ 1/2 ಟೇಬಲ್ ಸ್ಪೂನ್ನಷ್ಟು ಕಾಳು ಮೆಣಸು, 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಮತ್ತು ಒಂದು ಚಿಟಿಕೆಯಷ್ಟು ಮೆಂತೆ ಮತ್ತು ಒಂದು 1/2 ಟೇಬಲ್ ಸ್ಪೂನ್ನಷ್ಟು ಸೋಂಪು, ಬಡೆ ಸೊಪ್ಪು ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ತಿದ್ದೇನೆ. ಆಮೇಲೆ ಒಂದು 5-6 ಲವಂಗ, 3 ಏಲಕ್ಕಿ ಮತ್ತು ನಮ್ಮ ಚಕ್ಕೆ, ಪೇಸ್ಟ್, ಗರಂ ಮಸಾಲ ಕೂಡ ಅದಕ್ಕೆ ನಾವು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಇದು ಸೀದು ಹೋಗಬಾರ್ದು, ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಹುರ್ಕೊಂಡ್ರೆ ಆಯಿತು. ಅದು ಹುರಿತ ಬರುವಾಗ ಒಳ್ಳೆ ಫ್ಲೇವರ್ ಬರುತ್ತೆ ನಮಗೆ, ಸೂಪರಾಗಿ ಬರುತ್ತೆ. ಅಷ್ಟು ಬರೋ ತನಕ ನಮಗೆ ಅದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಇದು ಒಟ್ಟಿಗೆ ಹಾಕಿದರೆ ನಮಗೆ ಗಸಗಸೆ ಸೀದೋಗ್ಬಿಡುತ್ತೆ. ಲಾಸ್ಟಿಗೆ ಹಾಕಿಬಿಟ್ಟು ಅದನ್ನು ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಇಲ್ಲಿ ನಾನು ಮೀಡಿಯಮ್ ಸೈಜ್ನ 2 ನೀರುಳ್ಳಿ ತೊಗೊಂಡಿದ್ದೇನೆ. ಇದಕ್ಕೆ ಯಾವುದೇ ಆಯಿಲ್ ಹಾಕಬೇಡಿ, ಹಾಗೆಯೇ ಡ್ರೈ ಆಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಹಿಂದೆ ನಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ರು, ಆನಿಯನನ್ನು ಗ್ಯಾಸ್ನಲ್ಲಿ ಅಥವಾ ಇದು ಕೆಂಡದಲ್ಲಿ ಹಾಕಿಬಿಟ್ಟು ಸುಟ್ಟು ಬಿಟ್ಟು ಆಮೇಲೆ ಗ್ರೇವಿ ಮಾಡ್ತಿದ್ರು. ಸೊ ಅದೇ ಫ್ಲೇವರ್ ಕೊಡ್ತಾಯಿದ್ದು, ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ಸೊ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಒಂದು ಸ್ವಲ್ಪ ಕ್ಯಾಶು ನಾನಿಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ನಾನು ತೆಂಗಿನಕಾಯಿ ಯೂಸ್ ಮಾಡೋದಿಲ್ಲ, ಹಾಗಾಗಿ ಸ್ವಲ್ಪ ಕ್ಯಾಶಿನ ಹಾಕ್ತಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕಿದ್ರೂ ತುಂಬಾ ಚೆನ್ನಾಗಿ ಬರುತ್ತೆ. ಪುಳಿ ಮುಂಚೆ ಅಲ್ವಾ, ಸೊ ತೆಂಗಿನಕಾಯಿ ಹಾಕಬೇಕು ಅಂತ ಇಲ್ಲ. ಹಾಗೆ ನಾನು ಮೊದಲು ಡ್ರೈ ಮಸಾಲೆನ ನಾನು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೆ. ಸೊ ಅದಕ್ಕೆ ನಾವೀಗ ಇಲ್ಲಿ ಫ್ರೈ ಮಾಡಿದ ಆನಿಯನ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಬಿಸಿ ತಣ್ಣಗಾದ ನಂತರ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಇದರ ಜೊತೆಗೆ ಸ್ವಲ್ಪ ನಾನು ಲಾಸ್ಟಿಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಮತ್ತು ಅರಿಶಿನ ಮತ್ತು ಟೊಮೊಟೊ ಹಣ್ಣು ಆ್ಯಡ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ನಮ್ಮ ಮಸಾಲೆ ರೆಡಿ ಆಯಿತು. ಮತ್ತು ನಾನೊಂದು ಕುಕ್ಕಿಂಗ್ ಆಯಿಲ್ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಇನ್ನೊಂದು ಮೀಡಿಯಮ್ ಸೈಜ್ನ ಆನಿಯನ್ನ ಕಟ್ ಮಾಡಿಬಿಟ್ಟು ಇಲ್ಲಿ ಹಾಕ್ಕೊಂಡಿದ್ದೇನೆ ಒಗ್ಗರಣೆಗೆ. ಅದು ಸ್ವಲ್ಪ ಫ್ರೈ ಆದ ನಂತರ ಈ ನಾನು ಚಿಕನನ್ನು ಆ್ಯಡ್ ಮಾಡ್ತಿದ್ದೇನೆ. ಈ ಚಿಕನ್ ಒಟ್ಟಿಗೆ ಪೊಟೆಟೊ ಹಾಕಿದರೆ ಆ ಪೊಟೆಟೊ ತುಂಬಾ ಟೇಸ್ಟ್ ಆಗಿರುತ್ತೆ. ಸೊ ಇಲ್ಲಿ ನಾನು ಒಂದು ಪೊಟೆಟೊನ ಕಟ್ ಮಾಡಿ ಕೂಡ ಹಾಕ್ತಾಯಿದ್ದೇನೆ. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಚಿಕನ್ ಜೊತೆ ಪೊಟೆಟೊ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ. ಸೊ ಇದು ಈಗ ಏನು ಗೊತ್ತುಂಟ, ಜಾಸ್ತಿ ಬೇಯಲಿಕ್ಕಿಲ್ಲ. ಈಗ ಇದು ಫ್ರೈ ಆಗಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಆಗಬೇಕಾದ್ರೆ ಸ್ವಲ್ಪ ವೈಟ್ ಕಲರ್ ಬರುತ್ತೆ ನೋಡಿ, ಅಂದರೆ ಆ ರೆಡ್ ಕಲರ್ ಇರುತ್ತಲ್ಲ ಚಿಕನ್, ಅದು ಹೋಗ್ಬಿಟ್ಟು ಏನು ಸ್ವಲ್ಪ ವೈಟ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಇಷ್ಟು ವೈಟ್ ಟೈಪ್ ಬಂದ ನಂತರನೇ ನಾವು ಅದಕ್ಕೆ ಮಸಾಲೆನ ಹಾಕಬೇಕು, ಯಾಕಂದರೆ ಅದು ಮಸಾಲೆ ಹೊತ್ತಿಗೆ ಬೇಯಬೇಕು. ನಾವು ಮೊದಲೇ ಚಿಕನ್ ಬೆಂದ ನಂತರ ಮಸಾಲೆ ಹಾಕುವ ಮೆಥಡ್ ಇಲ್ಲ ಇದರಲ್ಲಿ. ನೋಡಿ, ಈಗ ಇದೆಲ್ಲ ವೈಟ್ ಆಗಿದೆ ಸ್ವಲ್ಪ. ನೋಡಿ ಇಷ್ಟು ಅದಕ್ಕೆ ಇದು ಬೇಯಲಿಲ್ಲ, ಜಸ್ಟ್ ಸ್ವಲ್ಪ ಅದು ಬಿಸಿಗೆ ಕಲರ್ ಚೇಂಜ್ ಆಗಿದೆ. ಈಗ ನಾವು ಅದಕ್ಕೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಆ್ಯಡ್ ಮಾಡುವ. ಈ ಮಸಾಲೆ ಒಟ್ಟಿಗೆ ಇನ್ನೇನು ಉಳಿದ ಅರ್ಧ ಭಾಗ ಚಿಕನ್ ಉಂಟಲ್ಲ ಅದು ಬೇಯಬೇಕು. ಅರ್ಧ ಬೆಂದಿರುತ್ತೆ, ಅರ್ಧ ಇದರೊಟ್ಟಿಗೆ ಬೇಯಬೇಕು. ಸೊ ಅದು ಸಾಂಬಾರು ಗ್ರೇವಿ ಕನ್ಸಿಸ್ಟೆನ್ಸಿ ನೀವು ನೋಡಿಬಿಟ್ಟು ಇಟ್ಕೊಳ್ಳಿ. ಇನ್ನೂ ನೀರು ಬೇಕಿದ್ರೆ ಹಾಕ್ಕೊಳ್ಬೋದು. ಇದು ಸ್ವಲ್ಪ ಗ್ರೇವಿ ಟೈಪ್ ಇದ್ರೇ ಚೆನ್ನಾಗಾಗತ್ತೆ. ಇದನ್ನು ಕ್ಲೀನಾಗಿ ಬೇಯಿಸ್ಕೊಂಡ್ಬಿಡಿ.
ಸೊ ಇದು ಕಂಪ್ಲೀಟಾಗಿ ಬೆಂದಾದ ನಂತರ ನಿಮಗೆ ಚಿಕನ್ ಪೀಸ್ ಎಲ್ಲ ಸಣ್ಣ ಸಣ್ಣದಾಗಿರುತ್ತೆ. ನೋಡಿ ಲಾಸ್ಟಿಗೆ ಈಗ ನಾನು ಬೇಯಿಸ್ಕೊಳ್ತಿದ್ದೀನಿ. ಸೊ ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಗೋಯ್ತು. ಇಲ್ಲಿ ನನ್ನ ಹತ್ರ ಗೋಧಿ ರೊಟ್ಟಿ ಇತ್ತು. ಸೊ ಅದರೊಟ್ಟಿಗೆ ಇದು ತುಂಬಾ ಒಳ್ಳೆ ಕಾಂಬಿನೇಷನ್. ವಾವ್, ಸಖತ್ತಾಗಿರುತ್ತೆ. ನೀವು ಕೂಡ ಮಾಡಿ, ಖಂಡಿತವಾಗಿಯೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಇದೊಂದು ರೆಸಿಪಿ. ಜಾಸ್ತಿ ಕಹಿ ನಿಮಗೆ ಪುಳಿ ಮುಂಚೆ ಅಂತ ಅನಿಸೋದಿಲ್ಲ, ಬಟ್ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ನೋಡಿ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ಆ್ಯಕ್ಚುಲಿ ಯೂಶ್ವಲಿ ಸಾಂಬಾರಲ್ಲಿ ಹಾಕಿದರೆ ರೊಟ್ಟಿ ನೆಂದೋಗ್ಬಿಡುತ್ತಲ್ಲ, ಇದರಲ್ಲಿ ನೆಂದೋಗೋದಿಲ್ಲ, ಹಾಗೆಯೇ ಕ್ರಿಸ್ಪಿಯಾಗಿ ನಮಗೆ ತಿನ್ನಲಿಕ್ಕೆ ಸಿಗುತ್ತೆ. ಸೊ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹಾಗೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.